ಬಂಧುಗಳ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಎತ್ತಿನಹಳ್ಳಿ ತಾಂಡದಲ್ಲಿದ್ದೀವಿ. ಈ ಒಂದು ಲೈವ್ ಸಂದರ್ಭದಲ್ಲಿ ನಿಮಗೆ ಕರ್ನಾಟಕದ ಸಮಸ್ಯೆಗಳ ಕುರಿತಾಗಿ ಕರ್ನಾಟಕದ ಜನರು ಯಾವುದೇ ಒಂದು ಸರ್ಕಾರದ, ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಯೋಜನೆನ ಪಡಿಲಿಕ್ಕೆ ಯಾವ ರೀತಿಯಾಗಿ ಅವರು ಕಷ್ಟಪಡ್ತಾ ಇದ್ದಾರೆ ಅಂತ ಕಷ್ಟದ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, KRS ಪಕ್ಷ ಅನ್ನುವಂಥದ್ದು ಇವತ್ತು ಯಾವ ರೀತಿಯಾಗಿ ಬಡವರ ಬಗ್ಗೆ, ಹಿಂದುಳಿದವರ ಬಗ್ಗೆ ಸರ್ಕಾರಿ ಕಚೇರಿಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಮೋಸ, ವಂಚನೆ, ದ್ರೋಹ, ದಬ್ಬಾಳಿಕೆ, ದೌರ್ಜನ್ಯದ ವಿರುದ್ಧ ಜನಸಾಮಾನ್ಯರ ಪರವಾಗಿ, ಬಡವರ ಪರವಾಗಿ ನಿಂತ್ಕೊಂಡು ಅವರಿಗೆ ನ್ಯಾಯ ಕೊಡುವಂತ ಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದೇ ರೀತಿಯಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಫಲಶ್ರುತಿ ಬಗ್ಗೆ ಮಾತಾಡಬೇಕು ಅನ್ನುವಂತ ವಿಚಾರವಾಗಿ ನಾವು ಇವತ್ತು ಲೈವ್ ಬಂದಿದ್ದೀವಿ. ಈ ಲೈವ್ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಬಸವರಾಜ್ ಯಾದಗಿರಿ ಅವರು ಇದ್ದಾರೆ. ಜೊತೆಗೆ ನಮ್ಮ ವಿಜಯಪುರ ಜಿಲ್ಲೆಯ ಭಗತ್ ಅವರು ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ. ನಾನು ನಿರ್ಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಮುಖಂಡ. ಬಂಧುಗಳು, ಇವತ್ತು ನೀವು ನೋಡ್ತಾ ಇದ್ದೀರಿ, ಇಲ್ಲಿ ನಿಮಗೆ ಎರಡು ವಸ್ತುಗಳು ಕಾಣ್ತದಲ್ಲ ಲೈವ್ ಅಲ್ಲಿ. ನಿಮ್ಗೆ ಇಲ್ಲಿ ಎರಡು ವಸ್ತುಗಳು ಕಾಣ್ತಾ ಇದಾವೆ. ಒಂದು ಗ್ಯಾಸ್ ಮತ್ತೆ ಗ್ಯಾಸ್ ಒಲೆ. ಸುಮಾರು 4-5 ತಿಂಗಳ ಹಿಂದೆ, 4-5 ತಿಂಗಳ ಎಷ್ಟು ತಿಂಗಳ ಹಿಂದೆ 4-5 ತಿಂಗಳ ಹಿಂದೆ ಇಲ್ಲಿನ ನಮ್ಮ ದೇವರಾಜ್ ಲಮಾಣಿ ಅಂತೇಳಿ, ಇದು ಶಿಗ್ಗಾವಿ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎತ್ತಿನಹಳ್ಳಿ ತಾಂಡ ಅನ್ನುವಂತ ಗ್ರಾಮದ ಒಬ್ಬ ದೇವರಾಜ್ ಲಮಾಣಿ ಅನ್ನುವಂತ ಒಬ್ಬ ಯುವಕ ಅಥವಾ ನಾಗರಿಕ ಏನ್ ಮಾಡ್ತಾನಂತಂದ್ರೆ, ಸರ್ಕಾರದ ಒಂದು ನೀತಿ ನಿಯಮಗಳಿದಾವೆ ಅಥವಾ ಒಂದು ಯೋಜನೆ ಇದೆ ಉಚಿತ ಗ್ಯಾಸ್ ಪಡೆಯುವಂತದ್ದು, ಅದಕ್ಕೆ ಅರ್ಜಿಯನ್ನ ಹಾಕ್ತಾರೆ. ಆ ಅರ್ಜಿ ಕಳೆದ 4-5 ತಿಂಗಳುಗಳಿಂದ ಹಾಕಿದ್ರು ಕೂಡ ಈ ತರದ ವಸ್ತುಗಳು ಏನು ನಿಮ್ಗೆ ಕಾಣ್ತಾ ಇದೆಯಲ್ಲ, ಗ್ಯಾಸು ಮತ್ತೆ ಇದು ಸಿಲಿಂಡರ್ ಮತ್ತೆ ಒಲೆ ಕೊಡದೇನೆ ಸತಾಯಿಸುವಂತದ್ದು, ಇವರ ಅರ್ಜಿಗೆ ಯಾವುದೇ ರೀತಿಯಾದಂತಹ ಮರು ಉತ್ತರವನ್ನ ಕೊಡದೇ ಇರುವಂತದ್ದು. ಇವತ್ತು ಬಾ, ನಾಳೆ ಬಾ, ನಿಂದು ರಿಜೆಕ್ಟ್ ಆಗಿದೆ, ನಿಂದು ಸರಿ ತಪ್ಪಾದ ಮಾಹಿತಿ ಕೊಟ್ಟಿದ್ಯಾ, ಇದು ಯಾರು ಅಪ್ರೂವಲ್ ಆಗಿಲ್ಲ, ನೀನು ನಾಳೆ ಬಾ, ನಾಡಿದ್ದು ಬಾ ಅಂತೇಳಿ 4-5 ತಿಂಗಳ ಕಾಲ ಸತಾಯಿಸುವಂತದ್ದು, ಇವರ ಅರ್ಜಿಗೆ ನ್ಯಾಯ ಕೊಡದೇ ಇರುವಂತದ್ದು, ಮತ್ತೆ ಇವರಿಗೆ ಸಿಗಬೇಕಾದಂತ ಈ ವಸ್ತುಗಳು ಸಿಗದೇ ಇರುವಂತದ್ದು ಆಗಿದೆ. ಅದೇ ರೀತಿಯಾಗಿ ಶಿಗ್ಗಾವಿ ತಾಲೂಕಿನಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಉಪ ಚುನಾವಣೆ ನಿಮಿತ್ತ ಇಡೀ ತಾಲೂಕಾದ್ಯಂತ ಚುನಾವಣಾ ಪ್ರಚಾರ, ನಮ್ಮ ರವಿಕೃಷ್ಣ ರೆಡ್ಡಿ ಅವರ ಪರವಾದಂತಹ ಪ್ರಚಾರಕ್ಕೆ ನಾವು ಈ ಗ್ರಾಮಕ್ಕೆ ಬಂದಾಗ ಇವರು ಈ ತರ ನಮಗೆ ಸಮಸ್ಯೆ ಆಗಿದೆ, ನಮ್ಗೆ ಇದುವರೆಗಾದ್ರೂ ಕೂಡ ಗ್ಯಾಸ್ ಬಂದಿಲ್ಲ, ಸಿಲಿಂಡರ್ ಒಲೆ ಬಂದಿಲ್ಲ ಅಂತ ಅವ್ರು ಮಾಹಿತಿ ಕೊಟ್ಟಾಗ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮುಖಂಡರು ಶ್ರೀ ರಘುಪತಿ ಭಟ್ ಅಂತೇಳಿ ಅವರು ಸಂಬಂಧಪಟ್ಟಂತ ಇಲಾಖೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡಿ ಇವರಿಗೆ ಸಿಗಬೇಕಾದಂತ ಒಂದು ಹಕ್ಕಿದೆ ಸರ್ಕಾರದ ವತಿಯಿಂದ ಅಥವಾ ಸರ್ಕಾರದ ಯೋಜನೆ ಇವರಿಗೆ ಸರಿಯಾದ ಸಮಯಕ್ಕೆ ಮತ್ತು ಸರಿಯಾದ ವೇಳೆಗೆ ಸಿಗಬೇಕಾಗಿತ್ತು, ಅದರ ವಿರುದ್ಧವಾಗಿ ಯಾಕೆ ಕೊಟ್ಟಿಲ್ಲ, ಇವ್ರದ್ದು ಏನ್ ಸಮಸ್ಯೆ ಇದೆ, ಮತ್ತೆ ಇದರಿಂದ ನಿಮ್ಗೆ ಕೊಡ್ಲಿಕ್ಕೆ ಏನು ನಷ್ಟ ಆಗ್ತಾ ಇದೆ ಅನ್ನುವಂಥದ್ನ ಇನ್ನು 10 ಹಲವಾರು ಪ್ರಶ್ನೆಗಳನ್ನ ಮಾಡಿದಾಗ ಅವರು ಎಷ್ಟು ದಿನದ ಕೊಟ್ಟರು ಸರ್? 2 ದಿನ. ಇವರು ನಮ್ಮ ಬಳಿ ಬಂದು ನಾವು ಸಂಬಂಧಪಟ್ಟ ಅಧಿಕಾರಿ ಮತ್ತು ಇಲಾಖೆ ಮತ್ತು ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿ ಮಾತಾಡಿದಾಗ ನಾವು ಮಾತಾಡಿದ 2 ದಿನಗಳಲ್ಲಿ ನೀವು ನೋಡ್ತಾ ಇರ್ತಕ್ಕಂತ ಈ ಒಂದು ಗ್ಯಾಸ್ ಸಿಲಿಂಡರ್ ಮತ್ತೆ ಈ ಒಲೆಯನ್ನ ಒಲೆ ಅಲ್ಲವ ಇದು? ಒಲೆ, ಇದು ಪ್ರಧಾನಮಂತ್ರಿ ಇದು ಇಂಗ್ಲಿಷ್ ಅಲ್ಲಿ ಬರೆದಿದೇನೋ HP ಗ್ಯಾಸ್ ನೀವು ನೋಡ್ತಾ ಇದ್ದೀರಿ. HP ಗ್ಯಾಸ್ ನ ಒಲೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ತರದ ಫಲಶ್ರುತಿ ಕಾರ್ಯಗಳು ಇವತ್ತು ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಾಯಕರು ಅಥವಾ ಒಂದು ಸೈನಿಕರು ಮಾಡುವಂತ ಪ್ರಶ್ನೆ ಮತ್ತು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಮಾಡಿದಾಗ ಈ ತರದ ಸೇವೆಗಳು ಇವತ್ತು ಜನರಿಗೆ ಲಭಿಸ್ತಾ ಇದಾವೆ. ಈಗ ಏನಾಯ್ತು ಇದ್ರ ಬಗ್ಗೆ, ಈ ಸಮಸ್ಯೆ ಕುರಿತಾಗಿ ನಮ್ಮ ದೇವರಾಜ್ ಲಮಾಣಿ ಅವರು ಒಂದೆರಡು ಮಾತಾಡ್ಬೇಕಂತ ವಿನಂತಿಸ್ತಾ ಇದ್ದೀನಿ. ದೇವರಾಜ್ ಅವರೇ, ಮುಂದೆ ಬನ್ನಿ. ಏನಾಯ್ತು ಈಗ ನಿಮ್ಗೆ ಇದ್ರ ಬಗ್ಗೆ ಏನಾಯ್ತು, ಹೇಗಾಯ್ತು, ಈಗ ನಮ್ಮ KRS ಪಕ್ಷದಿಂದ ನಿಮ್ಗೆ ಎಷ್ಟು ಸಹಾಯಕ ಅನ್ನೋದ್ರ ಬಗ್ಗೆ ಒಂದು ಮಾತಾಡಿ. ಬಹಳ ಸಹಕಾರ ಕೊಡ್ತೀವಿ ನಾವು KRS ಪಕ್ಷದವರು ಬಹಳ ಸಹಕಾರ ಕೊಡ್ತೀವಿ. ಯಾವ ರೀತಿಯಾಗಿ ಇದು ಈ ಸಮಸ್ಯೆ ಬಗ್ಗೆ ಮಾತಾಡಿ. ಸಮಸ್ಯೆ ಅಂದ್ರೆ ನಾವು 4 ತಿಂಗಳು ಆಗ್ತದೆ ಅರ್ಜಿ ಹಾಕಿದ್ರೆ. ಎಲ್ಲಿ ಹಾಕಿದ್ರೆ? 1 ವರ್ಷ ಆಗಿತ್ತು ಅರ್ಜಿ ಹಾಕಿ. 1 ವರ್ಷ ಆಗಿತ್ತಾ? ಕೊಡೋದ 6 ತಿಂಗಳು ಆಗಿತ್ತು. ಗ್ಯಾಸ್ ಬಂದು ಕೊಡಾಕ್ ತಯಾರಿದ್ದಾರೆ. ಏನಂತ ಇದ್ರು ಅವರು? ಇವತ್ತು ಬರ್ತೈತಿ, ನಾಳೆ ಬರ್ತೈತಿ ಅಂತ ಹೊಂಟಿದ್ರು. ಆಮೇಲೆ ನಿಮ್ಮ KRS ಪಕ್ಷಕ್ಕೆ ಭೇಟಿ ಆದ್ವಿ. ಅವ್ರೇನಿಲ್ಲ, ಅವ್ರ ಆಫೀಸಿಗೆ ಹೋಗಿ ಭೇಟಿ ಮಾಡಿ
ಏನ ಸಮಸ್ಯೆ ಬಗೆಹರಿದೆ ಅಂತ ಹೇಳಿದಾಗ ಗ್ಯಾಸ್ ಅವರೇ ಇಲ್ಲಿ ತಂದು ಕೊಟ್ರ ನೀವೇ ತಗೊಂಡ್ರಿ? ನಾವು ಹೋಗಿ ತಗೊಂಡ್ವಿ. ನೀವು ಅವರೇ ಫೋನ್ ಮಾಡಿದ್ರ ನಿಮ್ದು ಬಂದಿದೆ ಬನ್ನಿ ನೀವು ತೆಗೆದುಕೊಂಡು ಹೋಗಿ ಅಪ್ರೂವಲ್ ಆಗಿದೆ ಈಗ ಏನ್ ಸಮಸ್ಯೆ ಇಲ್ಲ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ರ? ನೋಡಿ ಬಂಧುಗಳೇ, ಈಗ ದೇವರಾಜ್ ಲಮಾಣಿ ಅವರು ಹೇಳ್ದಂಗೆ 1 ವರ್ಷಗಳ ಹಿಂದನೆ ಸರ್ಕಾರದ ಯೋಜನೆಗೆ ಉಚಿತ ಗ್ಯಾಸ್ ಮತ್ತು ಸಿಲಿಂಡರ್ ಒಲೆ ಸಂಬಂಧಪಟ್ಟಂಗೆ ಅರ್ಜಿಯನ್ನು ಹಾಕಿರ್ತಾರೆ. ಇವ್ರಿಗೆ ಸುಮ್ಮನೆ ಅಧಿಕಾರಿಗಳು ಸತಾಯಿಸುವಂತದ್ದು, ಇವ್ರಿಗೆ ಸಿಗಬೇಕಾದಂತ ಹಕ್ಕು ಸಿಗಬೇಕಾದಂತ ಯೋಜನೆ ಸರಿಯಾದ ಸಮಯಕ್ಕೆ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ಅಧಿಕಾರಿಗಳು ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಇವ್ರ ಅರ್ಜಿಯನ್ನ ತಿರಸ್ಕೃತಗೊಂಡಿದೆ, ನಾಳೆ ಬಾ ನಾಡಿದ್ದು ಬಾ, ಅವ್ರ ಸೈನ್ ಆಗಿಲ್ಲ, ಇವ್ರ ಸಿಗ್ನೇಚರ್ ಆಗಿಲ್ಲ, ಹಬ್ಬ ಇದೆ, ಹರಿದಿನ ಇದೆ, ರಜೆ ಇದೆ, ಸರ್ವರ್ ಇಲ್ಲ, ಅದು ಇದು ಅಂತ ಹೇಳಿ ಕೆಲವಾರು ಸಮಸ್ಯೆಗಳು ಇವ್ರ ಮೇಲೇನೆ ಸೃಷ್ಟಿ ಮಾಡಿ ಇವರು ಕೂಡ ಕೊನೆ ಗಳಿಗೆಯಲ್ಲಿ ನಮ್ಗೇನ್ ಬರುತ್ತೆ ಇಲ್ಲ ಬಿಡಪ್ಪ, ಇದ್ರ ಬಗ್ಗೆ ನಮ್ಗೇನೋ ಇದನ್ನ ಪಡೆಯುವಂತದ್ದು ನಮ್ಗೆ ನಮ್ಮ ಏನೋ ಅದೃಷ್ಟ ಇಲ್ವಾ ಅನ್ನುವಂಥದ್ನ ಇವರೇನೆ ತಿಳ್ಕೊಂಡು ಇದನ್ನ ಕೈ ಬಿಟ್ಟಿದ್ರು. ಆದ್ರೆ ನಾವು ಮತ್ತೊಮ್ಮೆ ಹೇಳ್ತಾ ಇದೀನಿ, ಚುನಾವಣಾ ಪ್ರಚಾರಕ್ಕೆ ಈ ಭಾಗದಲ್ಲಿ ಬಂದಾಗ ಇವರು ನಮ್ ಗಮನಕ್ಕೆ ತರ್ತಾರೆ, ಈ ತರ ನಮ್ಗೆ ಅರ್ಜಿಯನ್ನ ಹಾಕಿದ್ವಿ, ಯಾವುದೇ ಕಾರಣಕ್ಕೂ ನಮ್ಗೆ ಇದುವರೆಗೂ ಕೂಡ ಗ್ಯಾಸ್ ಕೊಟ್ಟಿಲ್ಲ, ಒಲೆ ಕೊಟ್ಟಿಲ್ಲ ಅನ್ನುವಂಥದ್ದು ಮಾಹಿತಿ ಕೊಟ್ಟಾಗ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಇವರಿಗೆ ಇವತ್ತು ನೀವು ಕಾಣ್ತಾ ಇದ್ರಿ ಪ್ರತ್ಯಕ್ಷವಾಗಿನೇ ನಿಮಗೆ ನಾವು ಮಾಡಿದಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಫಲಶ್ರುತಿ, ಹೋರಾಟದ ಫಲಶ್ರುತಿ, ನಾವು ಮಾಡ್ತಾ ಇರ್ತಕ್ಕಂಥ ನ್ಯಾಯಯುತವಾದಂತ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಈ ಜಯಕ್ಕೆ ದೇವರಾಜ ಲಮಾಣಿ ಅವರು ಪಾತ್ರರಾಗಿದ್ದಾರೆ. ಈ ತರದ ಕೇವಲ ಇದು ಒಂದೇ ಸಮಸ್ಯೆ ಅಲ್ಲ, ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದಾದ್ಯಂತ 100 ಸಮಸ್ಯೆಗಳು ಇವತ್ತು ರೈತರಿಗೆ ಸಿಗಬೇಕಾದಂತ ಇನ್ಸೂರೆನ್ಸ್ ಸಮಸ್ಯೆ, ಬರ ಪರಿಹಾರದ ಸಮಸ್ಯೆ, BPL ಏನೋ ರೇಷನ್ ಕಾರ್ಡಿನ ಸಮಸ್ಯೆಗಳಾಗಿರ್ಬೋದು, ಪಹಣಿ, ಈಗ ಈ ಭಾಗದಲ್ಲಿ ಏನಂತಾರೆ ಉತ್ತಾರ ಅಂತಾರೆ, ಈ ಭಾಗದಲ್ಲಿ ಉತ್ತಾರ ಅಂತ ಹೇಳ್ತಾರೆ. ಹೀಗೆ ರೈತರ ವಿಚಾರ ಆಗಿರ್ಬೋದು, ಮಹಿಳೆಯರ ವಿಚಾರಗಳಾಗಿರ್ಬೋದು, ವಿದ್ಯಾರ್ಥಿಗಳ ವಿಚಾರ ಆಗಿರ್ಬೋದು, ಕೃಷಿ ಕಾರ್ಮಿಕರ ವಿಚಾರಗಳಾಗಿರ್ಬೋದು, ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಕ್ಷೇತ್ರದಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ದಿನನಿತ್ಯ 100 ಸಮಸ್ಯೆಗಳನ್ನ ಬಡವರಿಗೆ, ಹಿಂದುಳಿದವರಿಗೆ, ನಿರ್ಗತಿಕರಿಗೆ, ವಂಚಿತರಾದವರಿಗೆ, ಶೋಷಣೆಗೊಳಗಾದವರಿಗೆ ಅವರ ಪರವಾಗಿ ನಿಂತು ಈ ತರದ 100 ಸೇವೆಗಳನ್ನ, 100 ಯೋಜನೆಗಳನ್ನ ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಜನರು ಕೂಡ ಬದಲಾಗಬೇಕನ್ನುವಂಥದ್ದು ಈ ಸಂದರ್ಭದ ನನ್ನ ಬೇಡಿಕೆ. ಯಾಕಂತ ಹೇಳಿದ್ರೆ ಇವತ್ತು ನೀವು ಈ ಲೈವ್ ಮುಖಾಂತರ ಪ್ರತ್ಯಕ್ಷವಾಗಿನೇ ನೋಡ್ತಾ ಇದ್ದೀರಿ, ಈ ತರದ ಸೇವೆಗಳನ್ನ ಕೊಡಲಿಕ್ಕೆ ಸತಾಯಿಸಿದಂತ ಅಧಿಕಾರಿಗಳಿಗೆ ಚಳಿ ಬಿಡಿಸಿ, ಯಾಕಪ್ಪ ನೀನು ಸರ್ಕಾರದ ಯೋಜನೆಗೆ ದೇವರಾಜ ಲಮಾಣಿಗೆ ಕೊಡ್ತಾ ಇಲ್ಲ, ನಿನಗೇನು ಎಷ್ಟು ಬೇಕು, ಏನಾದ್ರು ದುಡ್ಡು ಕೇಳಿದ್ರ ಸರ್ ಮುಂಚೆ ಅವರು? ದುಡ್ಡು ಏನ್ ಕೇಳಿರ್ಲಿಲ್ಲ. ದುಡ್ಡು ಕೆಲವ್ರ ಕಡೆ ನಾವು ಗಮನಿಸಿದಂಗೆ ಕಚೇರಿಗಳು ಏನಾದ್ರು ಕೆಲಸ ಕಾರ್ಯಗಳು ಮಾಡ್ಬೇಕಂದ್ರೆ 1000 ಕೊಡು, 5000 ಕೊಡು, 10,000 ಕೊಡು ಅಂತ. ಇದೇನು ಸಣ್ಣ ವಿಚಾರ ಆದ್ರೂ ಕೂಡ ಇದು ಕೇವಲ ಇವ್ರಿಗೆ ಒಂದ್ ವೇಳೆ ಕೇಳಿದ್ರು ಕೂಡ 500,000 ರೂಪಾಯಿ ಕೇಳಿರ್ಬೋದು. ಆದ್ರೆ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ 5,000 ರೂಪಾಯಿ, 10,000 ರೂಪಾಯಿ, 15,000ಕ್ಕೆ ಬೇಡಿಕೆ ಇಟ್ಟಂತ ಅಧಿಕಾರಿಗಳಂದ್ರೆ ಅವರೆಲ್ಲ ನಾವು ನಮ್ಮ ಅಧ್ಯಕ್ಷರು ಬೈತಾ ಇರ್ತಾರೆ, ಲೋಫರ್ಗಳು, ಲಫಂಗಗಳು, ಲುಚ್ಚಾಗಳು ಅಂತೇಳಿ. ಆ ತರದ ಲುಚ್ಚ ಅಧಿಕಾರಿಗಳು ಇವತ್ತು ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಮತ್ತೊಮ್ಮೆ ಈ ಮೂಲಕ ಶಿಗ್ಗಾವಿ ಸವಣೂರು ಕ್ಷೇತ್ರದ ಯಾವುದೇ ಕಚೇರಿ, ಸರ್ಕಾರಿ ಕಚೇರಿ ಅಧಿಕಾರಿಗಳು ಬದಲಾವಣೆ ಆದ್ರೆ ಸರಿ, ನಿಮಗೆ ಸಿಗುವಂತ ಸಂಬಳದಲ್ಲಿ ನಿಮ್ಮ ಜೀವನ ನಿರ್ವಹಿಸಿದ್ರೆ ಸರಿ. ಅದು ಬಿಟ್ಟು ಸಾರ್ವಜನಿಕರ ಬಳಿ ಅಥವಾ ಏನೋ ನಾಗರಿಕರ ಬಳಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಸರ್ಕಾರದ ಯೋಜನೆಗಳನ್ನ ಸರಿಯಾದ ಸಮಯಕ್ಕೆ ಅಥವಾ ನೀಡದಿದ್ದಲ್ಲಿ ನೀವು ಏನಾದ್ರೂ ಹಣಕ್ಕೆ ಬೇಡಿಕೆ ಇಟ್ರೆ, ದುಡ್ಡಿಗೆ ಬೇಡಿಕೆ ಇಟ್ರೆ, ಇವರ ಕೆಲಸ ಕಾರ್ಯಗಳನ್ನ, ಅದು ಬಡವರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಕೃಷಿ ಕಾರ್ಮಿಕರಾಗಿರ್ಬೋದು, ಯಾರದೇ ಸಮಸ್ಯೆಗಳನ್ನ ನೀವೇನಾದ್ರೂ ಸತಾಯಿಸಿದ್ರೆ ಇವತ್ತು ಬಾ, ನಾಳೆ ಬಾ, 15 ದಿನ ಬಿಟ್ಟು ಬಾ, 20 ದಿನ ಬಿಟ್ಟು ಬಾ, ಅಥವಾ 500 ಕೊಡು, 1000 ಕೊಡು ಅಂತ ಲಂಚಕ್ಕೆ ಬೇಡಿಕೆ ಇಟ್ಟಲ್ಲಿ ನಿಮಗೆ ಕೃಷ್ಣನ ಜನ್ಮಸ್ಥಾನಕ್ಕೆ ಕಳಿಸುವಂತ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ. ಹುಷಾರ್. ಇಲ್ಲಿಂದಲೇ ಬದಲಾವಣೆ ಆದ್ರೆ ಅಧಿಕಾರಿಗಳು ಬದಲಾವಣೆ ಆದ್ರೆ ನಿಮ್ಮ ನೌಕರಿ ಉಳಿಯುತ್ತೆ, ನಿಮ್ಮ ಕುಟುಂಬ ಕೂಡ ಸರಿಯಾದ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ KRS ಪಕ್ಷದ ವತಿಯಿಂದ ನೀವೇನಾದ್ರೂ ಸಸ್ಪೆಂಡ್ ಆದ್ರೂ ಹೋದ್ರೆ ನಿಮ್ಮ ಕುಟುಂಬಕ್ಕೂ ಅನಾಹುತ, ನಿಮ್ಮ ಜೀವನಕ್ಕೂ ಕೂಡ ಅನಾಹುತ ಆಗುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ತರದ, ಈಗಾಗಲೇ ನಾವು ದುಂಡಸಿ ಗ್ರಾಮದಲ್ಲಿ ಕೂಡ ಈ ತರದ ಸಮಸ್ಯೆಗಳನ್ನ, ಪಾಪ ಅಲ್ಲಿ ಒಂದು ಅಜ್ಜಿ ಇತ್ತು, ಆ ಅಜ್ಜಿಗೂ ಕೂಡ ಆಕಿ ಕೂಡ 1 ವರ್ಷದಿಂದ ಈ ತರದ ಅರ್ಜಿ ಹಾಕಿದ್ಲು, ಅವಳಿಗೂ ಕೂಡ 4 ವರ್ಷ ಈ ತರದ ಅರ್ಜಿ ಹಾಕಿದ್ರು, ಅವಳಿಗೂ ಕೂಡ ಆ ಅಜ್ಜಿಗೂ ಕೂಡ ಸತಾಯಿಸಿ ಅಜ್ಜಿ ಕಚೇರಿಗೆ ಹೋಗುದು, ಮನೆಗೆ ಬರೋದು, ಕಚೇರಿಗೆ ಹೋಗುದು, ಮನೆಗೆ ಬರೋದು, ಕೆಲಸ ಕಾರ್ಯಗಳನ್ನು ಬಿಟ್ಟು. ಅಂತ ಸಂದರ್ಭದಲ್ಲಿ ದುಂಡಸಿ ಗ್ರಾಮಕ್ಕೆ ನಾವು ಪ್ರಚಾರಕ್ಕೆ ಹೋದಾಗ ಆ ಅಜ್ಜಿ ಆ ಸಮಸ್ಯೆಯನ್ನು ಅಳಲನ್ನ ನಮ್ಮ ಹತ್ರ ತೋಡ್ಕೊಳ್ತಾಳೆ, ನಮ್ಮ ಬಸವರಾಜ್ ಅವರ ಹತ್ರ. ಆ ಸಮಸ್ಯೆನ ಕುರಿತಾಗ ನಾವು ಫಾಲೋ ಅಪ್ ಮಾಡಿ ಆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಅದೇ ರೀತಿಯಾಗಿ ಇವತ್ತು ಇವರಿಗೇನು ದೇವರಾಜ ಲಮಾಣಿ ಅವರಿಗೇನು ಈ ತರದ ಸೇವೆ ಬಂದಿದೆ, ಅದೇ ರೀತಿಯಾಗಿ ದುಂಡಸಿ ಗ್ರಾಮದ
ಲಕ್ಷ್ಮವ್ವ ಅನ್ನುವಂತ ಅಜ್ಜಿಗೆ ಇದೇ ರೀತಿಯಾದಂತ ನಾವು ನ್ಯಾಯವನ್ನು ಕೊಡಿಸಿದ್ವಿ. ಇದು ನಿಮ್ಗೆ ಉದಾಹರಣೆ. ಈ ತರದ ನೂರಾರು ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದೀವಿ. ಬಂಧುಗಳೇ, ದಯವಿಟ್ಟು ಬದಲಾಗಿ. ಭ್ರಷ್ಟ ಏನೋ ಜೆಸಿಬಿ ಪಕ್ಷಗಳು, ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳ ನಾಯಕರುಗಳಿಂದ ಇವತ್ತು ಬದಲಾವಣೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಕ್ಷೇತ್ರದಲ್ಲಿ ಕೆಆರ್ಎಸ್ ಪಕ್ಷ ಹೋರಾಟ ಮಾಡ್ತಾ ಇದೆ, ನ್ಯಾಯ ಕೊಡಿಸ್ತಾ ಇದೆ. ಏನೋ ಹಿಂದುಳಿದವ್ರನ್ನ, ಈ ನಾಗರಿಕರನ್ನ, ಬಡವರನ್ನ ಗುರುತಿಸಿ ಅವರಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನ ಕಟ್ಟಿಕೊಡ್ತಾ ಇದೆ. ಹಾಗಾಗಿ ದೇವರಾಜ್ ಅವರಿಗೆ ಧನ್ಯವಾದಗಳು. ಈ ತರ ಸಮಸ್ಯೆಗಳನ್ನ ನಮ್ಮ ಗಮನಕ್ಕೆ ತಂದಿದ್ದೀರಿ. ನಾವು ಕೂಡ ನಿಮಗೆ ನ್ಯಾಯ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟು ನ್ಯಾಯ ಕೊಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈ ತರದ ಏನಾದ್ರೂ ಸಮಸ್ಯೆಗಳು ಬೇರೆ ಬೇರೆ ವರ್ಗದವರಿಗೆ, ಬೇರೆ ಬೇರೆ ನಿಮ್ಮೂರಿನಲ್ಲಿ ನಾನು ಕೂಡ ಅರ್ಜಿ ಹಾಕಿದ್ದೀನಿ, ನನಗೂ ಕೂಡ ಈ ತರ ಬಂದಿಲ್ಲ ಅನ್ನುವಂಥದ್ದು ಏನಾದ್ರು ಸಮಸ್ಯೆಗಳಿದ್ರೆ, ಕೇವಲ ಇದೊಂದೇ ಸಮಸ್ಯೆ ಅಲ್ಲ, ಯಾವುದೇ ಸಮಸ್ಯೆಗಳು ಸಾರ್ವಜನಿಕವಾಗಿ ಆಗುವಂತ ಸಮಸ್ಯೆಗಳು ಪರಿಹಾರ ಆಗದಿದ್ದಲ್ಲಿ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ನಾವು ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡ್ತೀವಿ. ಬಂಧುಗಳ, ಇಷ್ಟು ಈ ಲೈವ್ ನ ಉದ್ದೇಶ. ಇದು ಕೆಆರ್ಎಸ್ ಪಕ್ಷದ ಫಲಶ್ರುತಿಯ ಭಾಗ 2. ಈ ತರದ ಫಲಶ್ರುತಿ ಆಗಿರೋದಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ನಾನು ಅಭಿನಂದನೆಯನ್ನು ತಿಳಿಸ್ತೀನಿ. ಈ ಸಮಸ್ಯೆಗಳನ್ನು ನಮಗೆ ತಿಳಿಸಿದಂತ ದೇವರಾಜ ಲಮಾಣಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕೆಆರ್ಎಸ್. ಅವ್ರನ್ನ ಕೆರೆ ಫೋಟೋ ತಗೋಣ, ಅದನ್ನ ಕಟ್ ಮಾಡೋಣ.